ಕರ್ನಾಟಕ ಸರ್ಕಾರದಲ್ಲಿ ಕಾಲಾಗಿಲ್ಲ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ? ನಿಮ್ಗೆ ಜಾಬ್ ಬೇಕಲ್ವಾ? 12,256 ಪೋಸ್ಟು SSC CGL ಕಾಲ್ ಮಾಡಿದ್ದಾರೆ. ಡಿಗ್ರಿ ಲೆವೆಲ್ ಎಕ್ಸಾಮು ತುಂಬಾ ಒಳ್ಳೊಳ್ಳೆ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ನೀವು ಈಗ ಕೂತ್ಕೊಂಡು ಪ್ರಿಪೇರ್ ಮಾಡಿದ್ರು SSC CGL ನ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಟೈರ್ 1 ಟೈರ್ 2 ಇರುತ್ತೆ. ನೀವು ಆಲ್ರೆಡಿ ಏನು ಓದಿದ್ದೀರಾ ಅದೇ ಸಬ್ಜೆಕ್ಟ್ಸೇ ಇರುತ್ತೆ. ಲೈಕ್ ರೀಸನಿಂಗ್ ಆಗಿರ್ಬೋದು. ಈಗ ನೀವು ರೀಸನಿಂಗ್ ಓದಿರ್ತೀರ, ಯಾವುದೇ ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ತಗೊಂಡ್ರು ರೀಸನಿಂಗ್ ಓದಿರ್ತೀರ. ಅರ್ಥ ಆಗ್ತಿದೆಯಾ? ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರುತ್ತೆ, ಗ್ರಾಮರ್ ಇರುತ್ತೆ, ವೊಕ್ಯಾಬ್ಯುಲರಿ ಇರುತ್ತೆ. ನೀವು ಆಲ್ರೆಡಿ ಇದನ್ನ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಓದಿರ್ತೀರ. ಅಲ್ಲೂ ಸಹ ನಿಮ್ಗೆ ಅದು ಒಂದು ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ. ಮತ್ತಿನ್ನ ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು, ಜನರಲ್ ಸೈನ್ಸು ಅದನ್ನು ಸಹ ನೀವು ಬೇರೆ ಬೇರೆ FDA SDA ಗ್ರೂಪ್ ಸಿ PSI PC ಪೊಲೀಸ್ ಎಕ್ಸಾಮ್ಸ್ ಓದಿರ್ತೀರ. ಅದನ್ನೇ ಯೂಸ್ಫುಲ್ ಆಗುತ್ತೆ ನಿಮಗೆ. ಗೊತ್ತಾಗ್ತಿದೆ. ಹೊಸದಾಗಿ ನೀವು ಪ್ರಿಪೇರ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ ಸಹ ಕಮ್ಯುನಿಕೇಶನ್ ಪೇಪರ್ ಓದಿರ್ತೀರಾ, ಅದು ಸಹ ನಿಮಗೆ ಒಂದು ಆಡ್ ಆನ್ ಅಡ್ವಾಂಟೇಜ್ ಆಗುತ್ತೆ. ಆದರೆ ನಮ್ಮ ಹುಡುಗರು ಯಾಕೆ ಇದನ್ನ ಪ್ರಿಪೇರ್ ಆಗಲ್ಲ, ಯಾಕೆ ಇದನ್ನ ಪಾಸ್ ಮಾಡಲ್ಲ ಅಂತಂದ್ರೆ ಅವರಿಗೆ ಇಂಗ್ಲೀಷಲ್ಲಿ ಇರುತ್ತೆ ಪೇಪರು. ಗೊತ್ತಾಗ್ತಿದೆಯಾ? ಮತ್ತೆ ಹಿಂದಿಲಿ ಇರುತ್ತೆ. ತುಂಬಾ ಈಸಿ ಇರುತ್ತೆ, ಲ್ಯಾಂಗ್ವೇಜ್ ಅರ್ಥ ಮಾಡ್ಕೋಬಹುದು. ಯಾರ್ಯಾರು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕಾಲ್ ಆಗಿಲ್ಲ ಅಂತ ಸುಮ್ಮನೆ ಫ್ರಸ್ಟ್ರೇಟ್ ಆಗೋದು ಕುತ್ಕೊಂಡ್ಬಿಟ್ಲು, ಗೋ ಫಾರ್ ಪ್ಲಾನ್ ಬಿ. ಗೊತ್ತಾಗ್ತಿದೆ? ಇವ್ರನ್ನ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಸರ್ಕಾರ ಆಯ್ತು, ಇನ್ನೊಬ್ರು ಯಾರ್ದೋ ಪೊಲಿಟಿಷಿಯನ್ಸ್ ಆಯ್ತು, ಸಿಸ್ಟಮ್ನ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಿಮಗೆ ಬೇಕಾಗಿರೋದು ಜಾಬ್. ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಹುಡ್ಕೊಳ್ಳಿ. ಇದೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ, ಪ್ರಿಪೇರ್ ಆಗಿ. ಒಂದಿಸಿ 12,000 ಪೋಸ್ಟ್ ಗುರು. ನಿಮ್ಮ 12,000 ಪೋಸ್ಟ್ ಯಾವುದೇ ಕಾರಣಕ್ಕೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದೇ ಸತಿ ಕಾಲ್ ಮಾಡಲ್ಲ. ಮತ್ತೆ ರೈಲ್ವೆನಲ್ಲಿ 11,000 ಪೋಸ್ಟ್ ಕಾಲ್ ಆಗಿದೆ. ಗೊತ್ತಾಗ್ತಿದೆ? ಪ್ರಿಪೇರ್ ಆಗಿ. ಸಿಲೆಬಸ್ ಒಂದೇ ಇರುತ್ತೆ. ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಿದ್ರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಟಿಗ್ರೇಟೆಡ್ ಆಗಿ ಓದಿ, ಇಂಟಿಗ್ರೇಟೆಡ್ ಅಪ್ರೋಚ್ ಇಟ್ಕೊಳ್ಳಿ. ಇಂಟಿಗ್ರೇಟೆಡ್ ಆಗಿ ಓದಿದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ನಾವು ಕ್ಲಿಯರ್ ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ 16 ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಗೊತ್ತಾಗ್ತಿದ್ಯಾ? ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದ್ರೆ ನೀವೇನ್ ಮಾಡ್ತೀರಾ, ಎಲ್ಲ ಬರೀ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದ್ಕೊಂಡು ಕೂತ್ಕೊಂತೀರಾ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕಡೆ ಫೋಕಸ್ ಮಾಡಲ್ಲ. ನೀವು ಫೋಕಸ್ ಮಾಡಿದಕ್ಕೆ ಏನ್ ಮಾಡ್ತಾರೆ, ನಾರ್ತ್ ಹುಡುಗರು ಬರ್ತಾರೆ, ಪ್ರಿಪೇರ್ ಆಗ್ತಾರೆ, ಕ್ಲಿಯರ್ ಮಾಡ್ಕೊಂಡು ಹೋಗಿ. ನೀವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೋಗಿ ನಾರ್ತ್ ಹುಡುಗರು ಇರ್ತಾರೆ. ಗೊತ್ತಾಗ್ತದೆ? ಯಾಕೆ ಅಂತಂದ್ರೆ ನೀವು ಓದಲ್ಲ ಅಂತಂದ್ರೆ ಭಯ. ನಿಮಗೆ ಮೆಂಟಲ್ ಎಬಿಲಿಟಿ ಅಂದ್ಕೊಂಡ್ರೆ ಭಯ, ಒಂದು ಇಂಗ್ಲೀಷ್ ಅಂದ್ಕೊಂಡ್ರೆ ಭಯ, ಮತ್ತೆ ಕಂಪ್ಯೂಟರ್ ಅಂದ್ರೆ ಭಯ. ಇವೆಲ್ಲ ತುಂಬಾ ಸಿಂಪಲ್ ಸಬ್ಜೆಕ್ಟ್ಸ್. ಈಗಂತೂ ನಿಮ್ಗೆ ಯೂಟ್ಯೂಬಲ್ಲಿ ಫ್ರೀ ವಿಡಿಯೋಸು, ನಮ್ಮ ಚಾನಲ್ಗಳಲ್ಲಿ, ಗುರುಕುಲ ಅಕಾಡೆಮಿ ಚಾನಲ್, ನಮ್ಮ ಬೇರೆ ಬೇರೆ ಕಂಪ್ಯೂಟರ್ ಇಂಗ್ಲೀಷ್ ಫ್ರೀ ಚಾನಲ್, ಪಾಂಚಜನ್ಯ ಅಕಾಡೆಮಿ, ಬೇಜಾನ್ ಅಕಾಡೆಮಿಗಳಲ್ಲಿ ಇಂಗ್ಲೀಷ್ನ ಕಲೀರಿ ಅಂತ ಇದು ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಕಂಪ್ಯೂಟರ್ನ ಫ್ರೀ ವಿಡಿಯೋಸ್ಗಳು ಸಿಗ್ತವೆ. 2,000, 3,000, 4,000 ರೂಪಾಯಿಗೆಲ್ಲ ಕೋರ್ಸ್ ಸಿಗ್ತಾ ಇದೆ. ಅದು ನೀಟಾಗಿ ತಗೊಂಡು ಕಲ್ತ್ಕೊಂಡು ಎಕ್ಸಾಮ್ಸ್ನ ಪ್ರಿಪೇರ್ ಆಗಿ, ಅದ್ರ ಬಿಟ್ಟು ಇಲ್ಲಿ ನೋಟಿಫಿಕೇಶನ್ ಆಗಿಲ್ಲ, PC ಆಗಿಲ್ಲ, PSI ಆಗಿಲ್ಲ, FDA ಆಗಿಲ್ಲ, SDA ಆಗಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದೀನಿ. ನೀವೇನಾದರೂ ಈ ತರ ಬರೀ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ, ಒಂದು ಸ್ಟೇಟ್ ಗೌರ್ಮೆಂಟ್ ಅಥವಾ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ನೀವೇನಾದ್ರು ಓದ್ಕೊಂಡು ಕೂತ್ಕೊಂಡ್ರೆ ನಿಮ್ಮಂತರ ದಡ್ರು ಯಾರಿಲ್ಲ. ಗೊತ್ತಾಗ್ತಿದೆ? ನಾನು ಅದಕ್ಕೆ ಹೇಳ್ತೀನಿ, ಪ್ರಿಪೇರ್ ಫಾರ್ ಮಲ್ಟಿಪಲ್ ಎಕ್ಸಾಮ್ಸ್. ಅದಕ್ಕೆ ಹೇಳೋದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರೀತಾರೆ. ಇಂಟಿಗ್ರೇಟೆಡ್ ಅಪ್ರೋಚ್ ಅಂದ್ರೆ ಪ್ರಿಪರೇಷನ್ ಒಂದೇ ಸತಿ ಮಾಡ್ತೀವಿ, ಆದರೆ ಮಲ್ಟಿಪಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೀವಿ. ಆ ರೀಸನ್ ಇಂದಲೇ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಿದ್ದಕ್ಕೆ ನಾವು ಬೇರೆ ಬೇರೆ ಒಂದು 16 ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಿದ್ವಿ. ಯಾಕೆ ಇಲ್ಲ ಅಂತಂದ್ರೆ ಬರೀ ಒಂದು ಎಕ್ಸಾಮ್ ಪ್ರಿಪೇರ್ ನಾವು ಒಂದು ಎಕ್ಸಾಮ್ ಮಾತ್ರ ಕ್ಲಿಯರ್ ಮಾಡ್ತಾ ಇದ್ವಿ. ಅದಕ್ಕೆ ಹೇಳ್ತಿರೋದು, ಸಬ್ಜೆಕ್ಟ್ಸ್ ಅಂತೂ ಕಾಮನ್ ಇರುತ್ತೆ. ನೀವು ಅನ್ಬೋದು, ಸರ್ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ ಬೇರೆ. ಹೌದು, ಸಿಲೆಬಸ್ ತುಂಬಾ ಡಿಫ್ರೆನ್ಸ್ ಏನಿರಲ್ಲ. ಗೊತ್ತಾಯ್ತಾ? ಕಾಮನ್ ಎರಡು ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ ಎರಡರಲ್ಲೂ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೆಲವು ಓವರ್ಲ್ಯಾಪಿಂಗ್ ಅಂತ ಸಬ್ಜೆಕ್ಟ್ಸ್ ಅಂತ ಇರ್ತವೆ. ಆ ಓವರ್ಲ್ಯಾಪ್ ಸಬ್ಜೆಕ್ಟ್ಸ್ನ ಓದ್ಕೋಬೇಕು. ಅದ್ರ ಜೊತೆಗೆ ಎಕ್ಸ್ಟ್ರಾ ಏನು ಓದ್ಕೋಬೇಕು ಅದು ನೋಡ್ಕೊಂಡ್ರೆ ಆಯ್ತು. ಇದರಲ್ಲಿ SSC CGL ಎಲ್ಲ ಬೇಕಾಗಿರೋದು ನಿಮಗೆ ಆಪ್ಟಿಟ್ಯೂಡು, ರೀಸನಿಂಗು, ಮತ್ತೆ ಸ್ವಲ್ಪ ಸ್ಪೀಡ್, ಅಕ್ಯುರಸಿ, ಸ್ಪೀಡ್ ಎರಡೂ ಇಂಪಾರ್ಟೆಂಟು. ಗೊತ್ತಾಗ್ತಿದೆ? ಮೆಂಟಾಲಿಟಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ನಾನು ಪ್ರತಿ ವಿಡಿಯೋಗಳಲ್ಲಿ ಹೇಳ್ತೀನಿ, ಪ್ರತಿ ನಮ್ಮ ಸ್ಟ್ರಾಟಜಿಗಳಲ್ಲಿ ಹೇಳ್ತೀನಿ. ನಮ್ಮ ಯಾವುದೇ ಹುಡುಗರು ಪ್ರಿಪೇರ್ ಆಗೋರು ಪ್ರತಿ ದಿನ 1 ಅವರ್ ಮೆಂಟಲ್ ಎಬಿಲಿಟಿ ಮಾಡಿ. 1 ಅವರ್ ಮೆಂಟಲ್ ಎಬಿಲಿಟಿ ಮಿಸ್ ಮಾಡ್ದಂಗೆ, ನಿಮ್ಗೆ ಎಕ್ಸಾಮ್ಸ್ ಬರ್ದು ನೀವು ಸೆಲೆಕ್ಟ್ ಆಗಿ ನಿಮ್ಮ ಕೈಲಿ ಆರ್ಡರ್ ಕಾಪಿ ಬರೋವರೆಗೂ ನೀವು ಏನು ಮಾಡಬೇಕು, 1 ಅವರ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತಾ ಇರಬೇಕು. ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡಿ 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 ಅಕ್ಯುರಸಿ ಬರಬೇಕು, ಮತ್ತೆ ಅದರಲ್ಲಿ ಟೈಮಿಂಗ್ ಬರಬೇಕು. ಅಂದ್ರೆ ನಿಮ್ಗೆ ತುಂಬಾ ಟೈಮ್ ಕಮ್ಮಿ ಇರುತ್ತೆ ಅಲ್ಲಿ. ಗೊತ್ತಾಗ್ತಿದೆ? ಆಮೇಲೆ ಅಲ್ಲಿ ಸ್ಟೇಜ್ 1, ಸ್ಟೇಜ್ 2 ಅಂತ ಇರುತ್ತೆ, ಟೈರ್ 1, ಟೈರ್ 2 ಅಂತ ಇರುತ್ತೆ. ಆರಾಮ್ಸೆ ಅದನ್ನು ಕ್ಲಿಯರ್ ಮಾಡ್ಬೋದು. ಡೋಂಟ್ ವರಿ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀನಿ. ತುಂಬಾ ಈಸಿ ಇರುತ್ತೆ ಎಕ್ಸಾಮ್ಸು. ಮತ್ತೆ ಪ್ರಿಪೇರ್ ಆಗಬೇಕು. ಗೊತ್ತಾಗ್ತಿದೆ? ಪ್ರಿಪೇರ್ ಆದ್ರೆ ಆಯ್ತು, ಈ ವರ್ಷ ಆಗಲಿಲ್ಲ, ಒಂದು ಅಟೆಂಪ್ಟ್ ಆಗಲಿ, ನೆಕ್ಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡ್ತೀರಾ. ನೀವು ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಆಗದಲೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬೇರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಬೇರೆ ಅನ್ಕೊಂಡು ಕೂತ್ಕೊಂಡ್ರೆ ಯಾವುದು ಮಾಡೋಕ್ಕಾಗಲ್ಲ. ಪ್ರಿಪೇರ್ ಫಾರ್, ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಪ್ರಿಪೇರ್ ಆಗಿ, ನಾಳೆ ಇಲ್ಲೂ ಬರ್ಬೋದು. ನಿಮ್ಗೇನ್ ಜಾಬ್ ಬೇಕು ಅಂತಂದ್ರೆ ಅವ್ರು ಕೊಡೋ ಟಾಸ್ಕ್ನ, ಅವ್ರು ಕೊಡೋ ಸಬ್ಜೆಕ್ಟ್ಸ್ನ ನೀವು ಓದಲೇಬೇಕು. ಅದನ್ನ ಕ್ಲಿಯರ್ ಮಾಡೋಕ್ಕೆ ನಿಮ್ಮ ಹತ್ರ ಸ್ಕಿಲ್ಸ್ ಇರಲೇಬೇಕು. ಇಲ್ಲ ಅಂತಂದ್ರೆ ಯಾರು ಇರ್ತಾರೋ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು, ನಿಮ್ಗೆ ಜಾಬ್ ಬೇಕಾ, ನೀವು ಅದಕ್ಕೆಲ್ಲ ರೆಡಿಯಾಗಿ.
ಬೇಡವಾ? ಹೋಗಿ ಪ್ರೈವೇಟ್ ಕೆಲಸ ಮಾಡಿ, ಅಥವಾ ಬೇರೆ ಇನ್ನೊಂದು ಮನೇಲಿ ಬಿಸ್ನೆಸ್ ಮಾಡಿ. ಮನೇಲಿ ಚೆನ್ನಾಗಿತ್ತು ಅಂದ್ರೆ ದುಡ್ಡು ಕೊಡ್ತೀನಿ ಬಿಸ್ನೆಸ್ ಮಾಡಿ, ಇಲ್ಲ ನೀವೇ ಸ್ವಂತ ಒಂದು ಅಂಗಡಿ ತೆಗೀರಿ, ಓಪನ್ ಮಾಡಿ. ಬೇಜಾನ್ ಅವಕಾಶ ಇದೆ. ಬಟ್ ಆದ್ರೆ ಯಾರನ್ನೂ ಬ್ಲೇಮ್ ಮಾಡ್ಕೊಂಡು ಕೂತ್ಕೋಬೇಡಿ. ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ, ಯಾವ ಸಿಸ್ಟಮ್ ನಿಮಗೆ ಸಪೋರ್ಟ್ ಮಾಡಲ್ಲ. ನಿಮಗೆ ನೀವೇ ಸಪೋರ್ಟ್ ಮಾಡ್ಕೋಬೇಕು, ನಿಮಗೆ ನೀವೇ ನಿಮ್ ದಾರಿ ಕಂಡುಕೋಬೇಕು. ಇಲ್ಲಿ ಸಿಗ್ತಾ ಇಲ್ವಾ, ಸರ್ಚ್ ಫಾರ್ ಅನದರ್ ಆಪರ್ಚುನಿಟಿ. ಗೊತ್ತಾಗ್ತಿದೆ? ಅದರ್ವೈಸ್ ಸುಮ್ಮನೆ ಕೂತ್ಕೊಂಡು ಇವ್ರನ್ನ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನೀವು ಇಲ್ಲೇ ಇರ್ತೀರಾ. ಯಾರು ಅದನ್ನ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಅದನ್ನ ಸ್ಕಿಲ್ನ ಕಲ್ತ್ಕೊಂಡು ಆ ಎಕ್ಸಾಮಿಗೆ ಬೇಕಾದಂತ ಪ್ರೊಫೆಷನ್ಸಿನ ಬೆಳೆಸ್ಕೊಂಡು ಎಕ್ಸಾಮ್ನ ಬರೆದು ಕ್ರ್ಯಾಕ್ ಮಾಡಿ ಹೋಗ್ತಾಲೇ ಇರ್ತಾರೆ. ನೀವು ಇಲ್ಲೇ ಕೂತ್ಕೊಂಡಿರ್ತೀರ. ಅದಕ್ಕೆ ಯೋಚನೆ ಮಾಡಿ, ನನ್ಗೆ ಏನ್ ಬೇಕು ಗೊತ್ತಾಗ್ತಿದೆ. ಇಲ್ಲ ನಂಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬೇಕಂದ್ರೆ ಚುಪ್ ಚಾಪ್ ಬೈಟ್ಕೊರೋ, ಕೂತ್ಕೊಂಡು ಸುಮ್ಮನೆ ಓದ್ತಾ ಇರಿ ಕಾಲ ಹೋಗೋವರೆಗೂ. ಇಲ್ವಾ, ನನಗೆ ಯಾವ್ದಾರ ಒಂದು ಎಕ್ಸಾಮ್ ಬೇಕಾ, ಟ್ರೈ ಫಾರ್ ಎನಿ ಎಕ್ಸಾಮ್, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಯಾವ ಸ್ಟೇಟ್ ಎಕ್ಸಾಮ್ ಸಿಗುತ್ತೋ ಸುಮ್ಮನೆ ಬರಿತಾ ಇರಿ, ಸೆಲೆಕ್ಟ್ ಆದ್ರೆ ಹೋಗ್ತಾ ಇರಿ. ಅರ್ಥ ಆಗ್ತಿದ್ಯಾ? ಆಗ್ಲಿಲ್ವಾ, ಮತ್ತೆ ಪ್ಲಾನ್ ಬಿ ಯೋಚನೆ ಮಾಡಿ. ವರ್ಕ್ ಮಾಡ್ಕೊಂಡು ಓದೋದು, ಅಥವಾ ಏನೋ ಬಿಸ್ನೆಸ್ ಮಾಡೋದು, ಅಥವಾ ಇನ್ನೊಂದೇನೋ ಸಣ್ಣ ಪುಟ್ಟ ವ್ಯವಹಾರ ಮಾಡೋದು, ಸ್ಕಿಲ್ಸ್ ಕಲ್ತ್ಕೊಳ್ಳೋದು. ಇದನ್ನೆಲ್ಲ ಮಾಡ್ಕೊಂಡಿದ್ರೆ ನೀವು ಪ್ಲಾನ್ ಎ ವರ್ಕ್ ಆಗ್ಲಿಲ್ಲ ಪ್ಲಾನ್ ಬಿ ಆಗುತ್ತೆ. ನೀವೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀರಾ, ನಾನು ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು, ಗೊತ್ತಾಗ್ತಿದ್ಯಾ, ನಾನು ಇದೇ ಏನು ಗೌರ್ಮೆಂಟ್ ಕೆಲಸನೇ ತಗೋಬೇಕು ಅಂತ ನೀವು ಚೂಸ್ ಮಾಡ್ಕೊಂಡ್ ಬಂದ್ಮೇಲೆ ಅದಕ್ಕೆ ನೀವೇ ಭದ್ರಾಗಿರ್ಬೇಕು. ಇಲ್ಲಿ ಯಾರು ನಿಮ್ಮನ್ನ ಫೋರ್ಸಿಬಲಿ ತಂದು ಕುಣಿಸಿರಲ್ಲ. ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಅದಕ್ಕೆ ನೀವೇ ರಿಗ್ರೆಟ್ ಮಾಡಕ್ ಹೋಗ್ಬಿಟ್ರೆ ಇವ್ರನ್ನ ಬ್ಲೇಮ್ ಮಾಡ್ಕೊಂಡು. ಅದಕ್ಕೋಸ್ಕರ ಪ್ರಿಪೇರ್ ಆಗಿ, ಖಂಡಿತ ನಿಮ್ಗೆ ಅವಕಾಶಗಳು ಸಿಗ್ತವೆ. ರೈಲ್ವೆನಲ್ಲಿ 11,000 ಪೋಸ್ಟು, ಇಲ್ಲಿ 12,000 ಪೋಸ್ಟು, 23,000 ಪೋಸ್ಟು. 23,000 ಪೋಸ್ಟಲ್ಲಿ ಒಂದು ಪೋಸ್ಟ್ ತಗೊಳಕ್ಕಾಗಲ್ಲ ನಿಮ್ಗೆ? ಒಂದ್ಸತಿ ಕರೆಕ್ಟಾಗಿ ಥಿಂಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ.